ಉಪ್ಪಿನ ದೀಪ ಅಥವಾ ಐಶ್ವರ್ಯ ದೀಪ ಲಕ್ಷ್ಮಿಗೆ ಅತ್ಯಂತ ಪ್ರಿಯವಾಗಿರುವಂಥ ಈ ದೀಪವನ್ನು ಆಷಾಢ ಮಾಸದಲ್ಲಿ ಶ್ರಾವಣ ಮಾಸದಲ್ಲಿ ಹಚ್ಚೋದ್ರಿಂದ ಅಷ್ಟ ಐಶ್ವರ್ಯಗಳು ಲಭಿಸುತ್ತೆ. ಹಾಗೆ ನಾವು ಅಂದ್ಕೊಂಡಿರುವಂಥ ಕೆಲಸ ತುಂಬ ಬೇಗನೆ ನೆರವೇರುತ್ತೆ ಅಂತ ನಂಬಿಕೆ ಇದೆ. ಹಾಗಿದ್ರೆ ಈ ಉಪ್ಪಿನ ದೀಪ ಅಥವಾ ಐಶ್ವರ್ಯ ದೀಪವನ್ನು ಹೇಗೆ ಹಚ್ಚಬೇಕು, ಯಾವ ದಿನ ಹಚ್ಚಬೇಕು, ಈ ದೀಪವನ್ನು ಹಚ್ಚುವವರು ಯಾವ ಯಾವ ನಿಯಮಗಳನ್ನು ಪಾಲನೆ ಮಾಡಬೇಕು, ಉಪ್ಪನ್ನು ಯಾವ ರೀತಿ ವಿಸರ್ಜನೆ ಮಾಡಬೇಕು, ಇನ್ನು ಯಾವ ಸಮಯದಲ್ಲಿ ಈ ಉಪ್ಪಿನ ದೀಪವನ್ನು ಹಚ್ಚೋದ್ರಿಂದ ನಾವು ವಿಶೇಷ ಫಲಗಳನ್ನು ಪಡಿಬಹುದು ಅನ್ನೋದೆಲ್ಲದ್ರ ಬಗ್ಗೆನೂ ಕೂಡ ಸಂಪೂರ್ಣವಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ನನ್ನ ಚಾನಲಲ್ಲಿ ಉಪ್ಪಿನ ದೀಪದ ಬಗ್ಗೆ ಸಾಕಷ್ಟು ವಿಡಿಯೋಗಳಿದೆ. ಈ ಆಷಾಢ ಮಾಸದಲ್ಲಿ ಪ್ರತಿ ವರ್ಷವೂ ಕೂಡ ಉಪ್ಪಿನ ದೀಪವನ್ನು ಹೇಗೆ ಹಚ್ಚಬೇಕು ಅಂತ ತಿಳಿಸ್ಕೊಡ್ತಾ ಬಂದಿದ್ದೀನಿ. ಈ ಉಪ್ಪಿನ ದೀಪವನ್ನು ಹಚ್ಚಿ ನನಗೂ ಕೂಡ ಒಳ್ಳೆಯದಾಗಿದೆ. ಹಾಗೆ ನನ್ನ ವಿಡಿಯೋ ನೋಡಿಕೊಂಡು ನನ್ನ ಸಬ್ಸ್ಕ್ರೈಬರ್ಸ್ ಕೂಡ ಹಚ್ಚಿ ಅವ್ರಿಗೂ ಕೂಡ ತುಂಬಾ ಒಳ್ಳೆಯದಾಗಿದೆ. ಹಾಗಾಗಿ ಯಾವುದೇ ಗೊಂದಲವನ್ನು ಇಟ್ಕೊಳ್ಳದೆ ಬರುವಂಥ ಆಷಾಢ ಶ್ರಾವಣ ಮಾಸದಲ್ಲಿ ಈ ದೀಪವನ್ನು ಹಚ್ಚಿ ಹೆಚ್ಚಿನ ಲಾಭವನ್ನು ಪಡೀರಿ. ಬನ್ನಿ, ಹಾಗಿದ್ರೆ ಈ ವಿಡಿಯೋದಲ್ಲಿ ಐಶ್ವರ್ಯ ದೀಪ ಅಥವಾ ಉಪ್ಪಿನ ದೀಪವನ್ನು ಯಾವ ರೀತಿ ಹಚ್ಚಬೇಕು ಅಂತ ತಿಳ್ಕೊಳ್ಳೋಣ. ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಉಪ್ಪಿನ ದೀಪವನ್ನು ಹಚ್ಚೋದಕ್ಕೆ ನಿಮ್ಮ ದೇವರ ಮನೆಯಲ್ಲಿ ಒಂದು ಮಣೆಯನ್ನು ಇಟ್ಟು ಮಣೆಯ ಮೇಲೆ ಒಂದು ರಂಗೋಲಿಯನ್ನು ಹಾಕ್ಕೊಳ್ಬೇಕು. ಆ ರಂಗೋಲಿಯನ್ನು ಆದಷ್ಟು ಅಷ್ಟದಳ ಪದ್ಮದ ರಂಗೋಲಿಯನ್ನು ಹಾಕ್ಕೊಳ್ಳಿ. ಹಾಕೋದಕ್ಕೆ ಬರಲಿಲ್ಲ ಅಂದರೆ ಈ ರೀತಿ ಸ್ಟೆನ್ಸಿಲ್ ಸಿಗುತ್ತೆ, ಆ ಸ್ಟೆನ್ಸಿಲನ್ನು ಬಳಸಿ ನೀವು ರಂಗೋಲಿಯನ್ನು ಹಾಕೋಬೋದು. ರಂಗೋಲಿ ಹಾಕೊಂಡಿದ ನಂತರ ರಂಗೋಲಿಗೆ ಅರಿಶಿನ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ಒಂದು ಹೂವನ್ನು ಕೂಡ ಇಟ್ಟು ಪೀಠದ ಪೂಜೆಯನ್ನು ಮಾಡ್ಕೊಳ್ಳಿ. ಇನ್ನು ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ನೀವು ಉಪ್ಪಿನ ದೀಪವನ್ನು ಹಚ್ಚುತ್ತಾ ಇದ್ದರೆ ಒಂದು ಹೊಸ ಮಣ್ಣಿನ ದೀಪವನ್ನು ತಗೊಳ್ಳಿ. ಹಾಗೆ ಮಣ್ಣಿನ ದೀಪವನ್ನು ಇಡೋದಕ್ಕೆ ಒಂದು ಮಣ್ಣಿನ ತಟ್ಟೆ ಕೂಡ ಸಿಗುತ್ತೆ, ಅದನ್ನು ಕೂಡ ತಗೋಬೋದು. ಇದ್ರೆ ತಗೊಳ್ಳಿ, ಇಲ್ಲದೇ ಇದ್ದರೆ ಪರವಾಗಿಲ್ಲ, ಗಾಜಿನ ಅಥವಾ ಪಿಂಗಾಣಿ ತಟ್ಟೆಯನ್ನು ಬಳಸಿದ್ರೂ ಕೂಡ ನಡೆಯುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಉಪ್ಪನ್ನು ಹಾಕೋದಕ್ಕೆ ತಾಮ್ರ ಹಿತ್ತಾಳೆಯ ತಟ್ಟೆಯನ್ನು ಬಳಸೋದಕ್ಕೆ ಹೋಗಬೇಡಿ. ಯಾಕಂದರೆ ಉಪ್ಪು ಹಿತ್ತಾಳೆ ತಾಮ್ರದ ಜೊತೆ ರಿಯಾಕ್ಷನ್ ಆಗಿ ಹಸಿರು ಬಣ್ಣದ ಕಲೆಯನ್ನು ಬಿಟ್ಕೊಳ್ಳುತ್ತೆ, ಅದಷ್ಟು ಒಳ್ಳೆಯದಲ್ಲ. ಹಾಗಾಗಿ ಮಣ್ಣಿನ ತಟ್ಟೆ ಹಾಗೆ ಮಣ್ಣಿನ ದೀಪವನ್ನು ಮನೆಗೆ ತೊಗೊಂಡು ಬಂದಿದ ತಕ್ಷಣ ಒಂದು ಸಲ ನೀಟಾಗಿ ನೀರಲ್ಲಿ ತೊಳೆದು ಆನಂತರ ಅದಕ್ಕೆ ಯಾವ ದಿನ ನೀವು ಉಪ್ಪಿನ ದೀಪವನ್ನು ಹಚ್ಚುತ್ತೀರೋ ಅವತ್ತಿನ ದಿವಸ ಪೂರ್ತಿಯಾಗಿ ಅರಿಶಿನವನ್ನು ಹಚ್ಚಿ ಕುಂಕುಮದಿಂದ ಅಲಂಕಾರವನ್ನು ಮಾಡ್ಕೊಳ್ಳಿ. ತಟ್ಟೆಯನ್ನು ಯಾವ ರೀತಿ ಅಲಂಕಾರ ಮಾಡ್ತೀರೋ ಅದೇ ರೀತಿ ದೀಪಕ್ಕೂ ಕೂಡ ಅರಿಶಿನ ಕುಂಕುಮವನ್ನು ಇಟ್ಟು ಅಲಂಕಾರವನ್ನು ಮಾಡ್ಕೋಬೇಕಾಗತ್ತೆ. ಇನ್ನು ಈ ಉಪ್ಪಿನ ದೀಪವನ್ನು ಆಷಾಢ ಮಾಸದಲ್ಲಿ ಶ್ರಾವಣ ಮಾಸದಲ್ಲಿ ಮಾತ್ರನೇ ಅಲ್ಲದೆ ಬೇರೆ ಶುಕ್ರವಾರದ ದಿನಗಳಲ್ಲಿಯೂ ಕೂಡ ನೀವು ಹಚ್ಬೋದು, ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿಯೂ ಕೂಡ ಹಚ್ಬೋದು. ಆದರೆ ಆಷಾಢ ಶ್ರಾವಣ ಮಾಸ ಶ್ರೇಷ್ಠ, ಯಾಕಂದರೆ ಈ ಎರಡೂ ಮಾಸಗಳು ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾಗಿರುವಂಥ ಮಾಸಗಳಾಗಿರೋದ್ರಿಂದ ಈ ಮಾಸದಲ್ಲಿ ನೀವು ಉಪ್ಪಿನ ದೀಪ ಹಚ್ಚೋದು ಬಹಳನೇ ವಿಶೇಷ, ತುಂಬಾ ಶ್ರೇಷ್ಠ ಅನ್ನೋ ಕಾರಣಕ್ಕೆ ಈ ಎರಡೂ ತಿಂಗಳು ಕೂಡ ಶುಕ್ರವಾರ ದಿವಸ ಉಪ್ಪಿನ ದೀಪ ಹಚ್ಚೋದು ಒಳ್ಳೆಯದು. ಹಾಗಿದ್ರೆ ಯಾವ ಸಮಯದಲ್ಲಿ ಈ ದೀಪವನ್ನು ಹಚ್ಚಬೇಕು ಅಂತಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ, ಅಂದರೆ ಬೆಳಗ್ಗೆ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆ 5:30 ಒಳಗಡೆ ನೀವು ಈ ದೀಪ ಹಚ್ಚಿದ್ರೆ ವಿಶೇಷ. ಹಾಗೆ ಆ ಸಮಯದಲ್ಲಿ ಎಲ್ರಿಗೂ ಕೂಡ ಹಚ್ಚೋದಕ್ಕಾಗಲ್ಲ, ಅಷ್ಟು ಬೆಳಗ್ಗೆನೇ ಬೇಗ ಎದ್ದು ಅಂಥವ್ರು ಏನು ಮಾಡ್ಬೋದು ಅಂದರೆ ಸಂಜೆ ಗೋಧೂಳಿ ಸಮಯದಲ್ಲಿ, ಅಂದರೆ 5:30ಯಿಂದ 7:30 ಸಮಯ, ಈ ಸಮಯದಲ್ಲಿ ಕೂಡ ನೀವು ದೀಪವನ್ನು ಹಚ್ಬೋದು. ನೋಡಿ, ಕೆಲವೊಂದು ಸಲ ಇವಾಗ ಬ್ರಾಹ್ಮಿ ಮುಹೂರ್ತದಲ್ಲೇ ದೀಪ ಹಚ್ಚಿಬಿಡಬೇಕು ಅಂತ ಎಲ್ಲ ಸಿದ್ಧತೆ ಮಾಡಿಕೊಂಡು ರೆಡಿ ಆಗ್ತೀವಿ. ಆದರೆ ಕೆಲವೊಂದು ಕಾರಣದಿಂದ ಸ್ವಲ್ಪ ಒಂದು ಅರ್ಧ ಗಂಟೆ 1 ಗಂಟೆ ಲೇಟ್ ಆಗುತ್ತೆ, 6:30 7 ಗಂಟೆ ಹಿಂಗೆಲ್ಲ ಆಗುತ್ತೆ. ನಡೆಯುತ್ತೆ, ಪರವಾಗಿಲ್ಲ, ಏನು ತೊಂದರೆ ಇಲ್ಲ, ಹಚ್ಬೋದು ದೀಪವನ್ನು. ಇನ್ನು ಈ ದೀಪವನ್ನು ಹಚ್ಚೋದಕ್ಕೆ ಮೊದಲನೇ ವಾರ ಒಂದು ಹೊಸ ಉಪ್ಪಿನ ಪ್ಯಾಕೆಟನ್ನು ತಂದಿಟ್ಕೊಳ್ಳಿ. ಆ ಉಪ್ಪಿನ ಪ್ಯಾಕೆಟಿಂದನೇ ನೀವು ಕಲ್ಲುಪ್ಪನ್ನು ಆ ಒಂದು ತಟ್ಟೆಗೆ ಹಾಕಿ ದೀಪವನ್ನು ಹಚ್ಚಿ, ಆನಂತರ ನೀವು ಪ್ರತಿ ವಾರ ಹೊಸ ಉಪ್ಪನ್ನು ತಗೊಂಡು ಬರೋವಂಥ ಅಗತ್ಯ ಏನಿಲ್ಲ. ಆ ಉಪ್ಪಿನ ಪ್ಯಾಕೆಟೇ ನೋಡ್ದಿರ್ತೀರಲ್ಲ, ಮೊದಲನೇ ದಿವಸ ಉಪ್ಪನ್ನು ಹಾಕೋದಕ್ಕೆ, ಅದೇ ಪ್ಯಾಕೆಟಿಂದ ನೀವು ಪ್ರತಿ ವಾರ ಉಪ್ಪನ್ನು ಬಳಸ್ಬೋದು. ಉಪ್ಪಿನ ದೀಪ ಹಚ್ಚೋದಕ್ಕೆ ಶುರು ಮಾಡುವಂಥ ಮೊದಲನೇ ವಾರ ಹೊಸ ಮಣ್ಣಿನ ತಟ್ಟೆ, ಮಣ್ಣಿನ ದೀಪ, ಒಂದು ಪ್ಯಾಕೆಟ್ ಕಲ್ಲುಪ್ಪನ್ನು ತೊಗೊಂಡು ಬಂದು ಇಟ್ಕೊಂಡ್ರೆ ಸಾಕು. ಪ್ರತಿ ವಾರ ಅದನ್ನೇ ಬಳಸ್ಬೋದು. ಈಗ ಮಣ್ಣಿನ ತಟ್ಟೆ ತುಂಬ ಕಲ್ಲುಪ್ಪನ್ನು ಹಾಕ್ಕೊಂಡಿದ್ದೀವಿ, ಕಲ್ಲುಪ್ಪನ್ನೇ ಬಳಸಬೇಕು, ನಾವು ಪುಡಿ ಉಪ್ಪನ್ನೆಲ್ಲ ಬಳಸಬಾರ್ದು. ಕಲ್ಲುಪ್ಪು ಸಮುದ್ರದಲ್ಲಿ ಸಿಗೋವಂಥದ್ದು, ಲಕ್ಷ್ಮೀ ದೇವಿಯೂ ಕೂಡ ಸಮುದ್ರದಲ್ಲಿ ಉದ್ಭವ ಆದಂಥವಳು. ಹಾಗಾಗಿನೇ ಲಕ್ಷ್ಮಿಗೂ ಕಲ್ಲುಪ್ಪಿಗೂ ಅವಿನಾಭಾವ ಸಂಬಂಧ ಇದೆ ಅಂತಲೂ ಕೂಡ ಹೇಳ್ತಾರೆ. ಉಪ್ಪಿನ ಮೇಲೂ ಕೂಡ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆ ಮಾಡಿಕೊಂಡು ನಾವು ಅರಿಶಿನ ಕುಂಕುಮ ಇಟ್ಟು ಅಲಂಕಾರ ಮಾಡಿರೋವಂಥ ದೀಪವನ್ನು ಆ ಉಪ್ಪಿನ ಮೇಲೆ ಇಟ್ಕೋಬೇಕು. ಆನಂತರ ನೀವು ತುಪ್ಪವನ್ನು ಹಾಕಿ ದೀಪ ಹಚ್ಚಿದ್ದೀರಾ ಅಂತಂದರೆ ತುಪ್ಪವನ್ನು ಸ್ವಲ್ಪ ಬಿಸಿ ಮಾಡಿ
ಅದನ್ನು ಪೂರ್ತಿ ಕರಗಿಸಿ ಅನಂತರ ಹಾಕಿ. ಇಲ್ಲಾಂದರೆ ಏನಾಗುತ್ತೆ, ಮಣ್ಣಿನ ದೀಪಕ್ಕೆ ನೀವು ಗಟ್ಟಿಯಾಗಿರುವಂಥ ತುಪ್ಪವನ್ನು ಹಾಕಿಬಿಟ್ರೆ ಅದು ಸರಿಯಾಗಿ ಉರಿಯೋದಿಲ್ಲ, ಅರ್ಧಕ್ಕೇ ನಂದೋಗುತ್ತೆ ದೀಪ. ಹಾಗಾಗಿ ತುಪ್ಪ ಹಾಕಿ ದೀಪ ಹಚ್ಚೋರು ಆದಷ್ಟು ತುಪ್ಪವನ್ನು ಕರಗಿಸಿ ಹಾಕಿ, ಅಥವಾ ಎಣ್ಣೆ ಹಾಕಿ ಕೂಡ ನೀವು ದೀಪ ಹಚ್ಬೋದು. ಎಳ್ಳೆಣ್ಣೆ, ಕೊಬ್ಬರಿ ಎಣ್ಣೆನ ಬಳಸ್ಬೋದು ದೀಪ ಹಚ್ಚೋದಕ್ಕೆ. ಆ ದೀಪಕ್ಕೆ ಎಣ್ಣೆಯನ್ನು ಹಾಕ್ಕೊಂಡಿದ ನಂತರ 2 ಬತ್ತಿಯನ್ನು ತಿರುವಿ ಹಾಕಿ, ಎಣ್ಣೆಯಲ್ಲಿ ಅಥವಾ ತುಪ್ಪದಲ್ಲಿ ಯಾವುದು ನೀವು ದೀಪಕ್ಕೆ ಹಾಕಿರ್ತೀರೋ ಅದರಲ್ಲಿ ಚೆನ್ನಾಗಿ ಬತ್ತಿಯನ್ನು ನೆನೆಸಿ. ಯಾಕಂದರೆ ಬತ್ತಿ ಸರಿಯಾಗಿ ನೆನೆದೇ ಇದ್ದರೆ ದೀಪ ಸರಿಯಾಗಿ ಉರಿಯೋದಿಲ್ಲ, ಅಥವಾ ಕೆಲವೊಂದು ಸಲ ಏನಾಗುತ್ತೆ, ಪೂರ್ತಿ ಬತ್ತಿ ಉರಿದು ದೀಪ ಎಲ್ಲ ಕಪ್ಪಾಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಬತ್ತಿಯನ್ನು ನೀಟಾಗಿ ಚೆನ್ನಾಗಿ ಆ ಎಣ್ಣೆಯಲ್ಲಿ ನೆನೆಸಿ ಅನಂತರ ನೀವು ದೀಪ ಹಚ್ಚಬೇಕು. ಅಥವಾ ಮುಂಚೆನೇ ಸ್ವಲ್ಪ ಬತ್ತಿಯನ್ನೆಲ್ಲ ಎಣ್ಣೆಯಲ್ಲಿ ನೆನೆಸಿಟ್ಕೊಂಡು ಅನಂತರ ದೀಪಕ್ಕೆ ಹಾಕಿದ್ರೂ ಕೂಡ ನಡೆಯುತ್ತೆ. ಇವಾಗ ದೀಪಗಳಿಗೂ ಕೂಡ ಹೂಗಳನ್ನೆಲ್ಲ ಇಟ್ಟು ಅಲಂಕಾರ ಮಾಡ್ಕೊಂಡಿದ್ದೀನಿ. ಏಕಾರತಿಯಿಂದಾಗಲಿ ಅಥವಾ ಅಗರಬತ್ತಿಯಿಂದಾಗಲಿ ದೀಪವನ್ನು ಹಚ್ಕೋಬೇಕು. ದೀಪ ಹಚ್ಚುವಾಗ ಒಂದು ಮಂತ್ರವನ್ನು ಹೇಳ್ಕೊಳ್ಬೇಕು. ಅದೇನೆಂದರೆ, ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಾಂ ಶತ್ರುಬುದ್ಧಿ ವಿನಾಶಾಯ ದೀಪಂ ಜ್ಯೋತಿ ನಮೋಸ್ತುತೆ ಅಂತ ಹೇಳಿಕೊಂಡು ದೀಪವನ್ನು ಹಚ್ಚಿ. ದೀಪದ ಅರ್ಥ ಏನು ಅಂದರೆ, ಯಾರು ಈ ದೀಪವನ್ನು ಹಚ್ತಾ ಇದ್ದಾರೋ ಅವ್ರಿಗೆಲ್ಲದೂ ಕೂಡ ಶುಭವಾಗಲಿ, ಅವ್ರಿಗೆ ಒಳ್ಳೆಯ ಆರೋಗ್ಯ ಸಿಗಲಿ, ಯಾರ್ಯಾರು ಅವ್ರ ಮೇಲೆ ಕೆಟ್ಟ ದೃಷ್ಟಿಯನ್ನು ಹಾಕಿದಾರೋ ಆ ದೃಷ್ಟಿಯೆಲ್ಲ ನಿವಾರಣೆ ಆಗಲಿ, ಒಳ್ಳೆ ದುಡ್ಡು ಧನಧಾನ್ಯ ಹಾಗೆ ಅಷ್ಟ ಐಶ್ವರ್ಯಗಳು ಕರುಣಿಸಲಿ ಅಂತ ಹೇಳಿಕೊಂಡು ಈ ಮಂತ್ರವನ್ನು ಹೇಳಬೇಕು. ಇನ್ನು ದೀಪ ಹಚ್ಚಿದ ನಂತರ ದೀಪಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ಲಕ್ಷ್ಮೀ ದೇವಿಯನ್ನು ಮನಸಾರೆ ಪ್ರಾರ್ಥನೆ ಮಾಡ್ಕೊಳ್ಳಿ. ಈ ಒಂದು ಸಮಸ್ಯೆ ನನಗಿದೆ, ಆ ಸಮಸ್ಯೆಯನ್ನು ನಿವಾರಣೆ ಮಾಡುವಂಥ ಲಕ್ಷ್ಮೀ ದೇವಿಯನ್ನು ಮನಸಾರೆ ಪ್ರಾರ್ಥನೆ ಮಾಡಿಕೊಂಡು ಅಗರಬತ್ತಿಯಿಂದ ಧೂಪವನ್ನು ತೋರಿಸ್ಬೇಕು. ಈ ದೀಪವನ್ನೇ ಸಾಕ್ಷಾತ್ ಮಹಾಲಕ್ಷ್ಮಿ ಅಂತ ಭಾವಿಸಿ ನಾವು ಪೂಜೆ ಮಾಡ್ತಾ ಇರೋದ್ರಿಂದ, ನಾವು ಮಹಾಲಕ್ಷ್ಮಿ ದೇವಿಯನ್ನು ಯಾವ ರೀತಿ ಪೂಜೆ ಮಾಡ್ತೀವೋ ಅದೇ ರೀತಿ ಈ ದೀಪಕ್ಕೂ ಕೂಡ ಮರ್ಯಾದೆ ಕೊಟ್ಟು ಪೂಜೆಯನ್ನು ಮಾಡಬೇಕಾಗತ್ತೆ. ತುಂಬ ಜನ ಉಪ್ಪಿನ ದೀಪ ಹಚ್ಚಬೇಡಿ ಅಂತ ಹೇಳ್ತಾರೆ, ಹಾಗೆ ಈ ದೀಪ ಹಚ್ಚಿದ್ರೆ ಏನೋ ಕೆಟ್ಟದಾಗ್ಬಿಡುತ್ತೆ ಅಂತಾರೆ. ನೋಡಿ, ಯಾವುದೇ ಒಂದು ದೀಪವನ್ನು ಹಚ್ಚಿ ಅದರಿಂದ ಕೆಟ್ಟದಾಗೋಂಗಿದ್ದಿದ್ರೆ ಪ್ರಪಂಚದ ಮೇಲೆ ಯಾರೂ ದೀಪನೇ ಹಚ್ತಾ ಇರಲಿಲ್ಲ. ಹಾಗಾಗಿ ಯಾವುದಾದ್ರೂ ಒಂದು ದೀಪವನ್ನು ಹಚ್ಚುವಾಗ ಇದರಿಂದ ಈ ಕೆಲಸ ಆಗುತ್ತೋ ಇಲ್ವೋ ಅಂತ ಎರಡೆರಡು ಮನಸ್ಸಿಂದ ದೀಪ ಹಚ್ಚೋದಕ್ಕೆ ಹೋಗಬೇಡಿ. ಈ ಒಂದು ದೀಪವನ್ನು ನಾನು ಈ ಕಾರಣಕ್ಕೋಸ್ಕರ ಹಚ್ತಾ ಇದ್ದೀನಿ, ನನಗೆಲ್ಲ ಒಳ್ಳೆಯದೇ ಆಗಲಿ ಅಂತ ಹೇಳಿಕೊಂಡು ಲಕ್ಷ್ಮೀ ದೇವಿಯನ್ನು ಮನಸಾರೆ ಪ್ರಾರ್ಥನೆ ಮಾಡಿಕೊಂಡು ಹಚ್ಚಿ ತುಂಬಾ ಒಳ್ಳೆಯದಾಗತ್ತೆ. ಇನ್ನು ಬೆಳಗ್ಗೆ ನೀವು ಈ ದೀಪ ಹಚ್ಚಿರ್ತೀರ, ಎಣ್ಣೆ ಅಥವಾ ತುಪ್ಪ ಇರೋವರೆಗೂ ಕೂಡ ದೀಪ ಉರಿಲಿ, ಬೆಳಗಲಿ. ದೀಪ ಪೂರ್ತಿ ಎಣ್ಣೆ ಎಲ್ಲ ಖಾಲಿ ಆದಮೇಲೆ ಅದರಷ್ಟಕ್ಕದು ನಂದೋಗುತ್ತಲ್ಲ, ಶಾಂತ ಆಗುತ್ತಲ್ಲ, ಅದಾದಮೇಲೆ ಮತ್ತೊಂದು ಸಲ ನೀವು ಎಣ್ಣೆ ಹಾಕಿ ದೀಪ ಹಚ್ಚುವಂಥ ಅಗತ್ಯ ಇಲ್ಲ. ಯಾವಾಗ ವಿಸರ್ಜನೆ ಮಾಡಬೇಕು ಅಂದರೆ ಮಾರನೇ ದಿವಸಕ್ಕೆ ಸ್ನಾನ ಮಾಡಿಕೊಂಡು ಆ ದೀಪವನ್ನು ಸ್ವಲ್ಪ ಅಲುಗಾಡಿಸಿ ದೀಪ ತೆಗೆದು ತೊಳೆದಿಟ್ಕೊಳ್ಳಿ. ಹಾಗೆ ಕೆಳಗಡೆ ತಟ್ಟೆಯಲ್ಲಿ ಹಾಕಿರುವಂಥ ಉಪ್ಪಿದೆಯಲ್ಲ, ಅದನ್ನು ಒಂದು ಬೌಲಲ್ಲಿ ಅಥವಾ ಒಂದು ಬಟ್ಲಲ್ಲಿ ನೀರನ್ನು ಹಾಕಿ ಅದಕ್ಕೆ ಇವು ಕಲ್ಲುಪ್ಪನ್ನು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಬಿಡಿ, ಕರಗೋಗುತ್ತೆ. ಆ ಕರಗಿರೋ ಅಂಥ ಉಪ್ಪನ್ನು ನೀವು ಯಾವುದಾದ್ರೂ ಗಿಡಕ್ಕೆ ಅಥವಾ ಮರಕ್ಕೆ ಹಾಕಿ, ಗಿಡಕ್ಕೆ ಹಾಕಿದ್ರೆ ಕೆಲವೊಂದು ಸಲ ಗಿಡ ಸುಟ್ಟೋಗ್ಬೋದು ಅಥವಾ ಒಣಗೋಗ್ಬೋದು, ಯಾಕಂದರೆ ಉಪ್ಪಿನಂಶ ಜಾಸ್ತಿ ಇರುತ್ತಲ್ಲ. ಹಾಗಾಗಿ ನೀವು ದೊಡ್ಡ ಮರದ ಕೆಳಗಡೆ ಹಾಕ್ಬಿಡಿ ನೀರನ್ನು, ಅಥವಾ ನಿಮ್ಮ ಸಿಂಕಲ್ಲಿ ಫ್ಲಶ್ ಮಾಡಿಬಿಡಿ, ಅಂದರೆ ಸಿಂಕಲ್ಲಿ ಹಾಕ್ಬಿಟ್ಟು ನೀರು ಬಿಟ್ಬಿಡಿ. ನಿಮ್ಮ ಮನೆ ಹತ್ರ ಖಾಲಿ ಜಾಗ ಇದ್ದರೆ, ಯಾರೂ ತುಳಿಯಲ್ಲ ಅನ್ನೋವಂಥ ಕಡೆ ಆ ನೀರನ್ನು ಕೂಡ ಹಾಕ್ಬೋದು, ತೊಂದರೆ ಇಲ್ಲ. ಇನ್ನು ಉಪ್ಪಿನ ದೀಪವನ್ನು ಹಚ್ಚೋರು ಯಾವ ದಿನ ನೀವು ದೀಪವನ್ನು ಹಚ್ಚಿರ್ತೀರೋ ಅವತ್ತಿನ ದಿವಸ ಮಾಂಸಾಹಾರ ಸೇವನೆಯನ್ನು ಮಾಡಬೇಡಿ. ಯಾವ ದಿನ ಹಚ್ಚಿರ್ತೀರೋ ಅವತ್ತಿನ ದಿವಸ ಮಾತ್ರ ಸೇವನೆ ಮಾಡದೇ ಇದ್ದರೆ ಸಾಕು. ನೀವು ಭಾನುವಾರ ಮಾಡ್ಬೋದಾ ಮಾಡಬಾರ್ದಾ ಅಂತ ಎಲ್ಲ ಕೇಳೋದಕ್ಕೆ ಹೋಗಬೇಡಿ. ಯಾವ ದಿನ ನೀವು ದೀಪ ಹಚ್ಚಿರ್ತೀರೋ ಅವತ್ತಿನ ದಿವಸ ಮಾತ್ರ ನೀವು ಮಾಂಸಾಹಾರವನ್ನು ಸೇವನೆ ಮಾಡದೇ ಇದ್ದರೆ ನಡೆಯುತ್ತೆ. ಇನ್ನು ಲಕ್ಷ್ಮೀ ಪೂಜೆ ಮಾಡ್ತಾ ಇರೋದ್ರಿಂದ, ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ಉಪ್ಪಿನ ದೀಪ ಹಚ್ತಾ ಇರೋದ್ರಿಂದ ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಳಿ. ಇನ್ನು ಶುಕ್ರವಾರ ದಿವಸ ಬರೀ ಉಪ್ಪಿನ ದೀಪ ಹಚ್ಚಿದ್ರೆ ಸಾಕಾ ಅಂತಂದರೆ, ನೀವು ಲಕ್ಷ್ಮೀ ಪೂಜೆಯನ್ನು ಕೂಡ ಮಾಡಬೇಕು. ಕಳಸವನ್ನು ಸ್ಥಾಪನೆ ಮಾಡಿ ಅವತ್ತಿನ ದಿವಸ ಲಕ್ಷ್ಮಿಗೆ ಅರ್ಚನೆಯನ್ನು ಮಾಡಿದ್ರೆ ಇನ್ನೂ ಒಳ್ಳೆಯದು. ಹಾಗೆ ಬೆಳಗ್ಗೆ ಎದ್ದು ಅಷ್ಟು ಬೇಗ ನಾವು ಎಲ್ಲ ಸಿದ್ಧತೆ ಮಾಡಿಕೊಂಡು ದೀಪ ಹಚ್ಚೋದಕ್ಕಾಗಲ್ಲ ಅನ್ನೋರು ಹಿಂದಿನ ದಿವಸನೇ ನೀವು ದೀಪಕ್ಕೆ ಹಾಗೆ ಆ ತಟ್ಟೆಗೆಲ್ಲ ಅರಿಶಿನ ಕುಂಕುಮನ ಹಚ್ಚಿ ಇಟ್ಕೋಬೋದು. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸರಳವಾಗಿ ನೀವು ಮನೆಯಲ್ಲೇ ದೀಪ ಹಚ್ಚಿ ಪೂಜೆ ಮಾಡ್ಕೊಳ್ಳಿ, ಎಲ್ಲ ಒಳ್ಳೆಯದಾಗತ್ತೆ. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಆಷಾಢ ಹಾಗೆ ಶ್ರಾವಣ ಮಾಸದಲ್ಲಿ ಉಪ್ಪಿನ ದೀಪವನ್ನು ಯಾವ ರೀತಿ ಹಚ್ಚಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.